ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ನಿಮ್ಗೆ ಗೊತ್ತಿರೋಂಗೆ ನಾವು ನಿನ್ನೆ ದಿಂಡಗಲ್ಲಲ್ಲಿ ಸ್ಟೇ ಆಗಿದ್ದೋ. ಈಗ ದಿಂಡಗಲ್ಲಿಂದ ಹೊರಟು ಕೊಡೈಕೆನಾಲ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಕೊಡೈಕೆನಾಲ್ ನೋಡೋಣ ಅಂತ. ವೆದರ್ ರಿಪೋರ್ಟ್ ನೋಡಿದ್ರೆ ಇವತ್ತು ಫುಲ್ಲು ಮಳೆ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಆರೆಂಜ್ ಅಲರ್ಟ್ ಇಶ್ಯೂ ಆಗಿದೆ ತಮಿಳ್ನಾಡು ಆ್ಯಂಡ್ ಕೇರಳ ಆ್ಯಂಡ್ ಆಂಧ್ರ ಪ್ರದೇಶ್ಗೆ. ಸೊ ಯಾವ ಲೆವೆಲ್ಗೆ ಮಳೆ ಇರುತ್ತೋ ಗೊತ್ತಿಲ್ಲ. ಮಳೆ ಟೈಮಲ್ಲಿ ಕೊಡೈಕೆನಾಲ್ ಮುನ್ನಾರೆಲ್ಲ ಚೆನ್ನಾಗಿರುತ್ತಲ್ಲ, ಸೊ ಈ ಕಡೆ ಹೋಗೋಣ ಅಂದ್ಬಿಟ್ಟು ಈ ಕಡೆ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲೂ ಹೊರಟಿದ್ದೀವಿ. ಸೊ ಈಗ ಅವರ್ ಜರ್ನಿ ಬಿಗಿನ್ಸ್ ಟು ಕೊಡೈಕೆನಾಲ್. ಬೆಳಗ್ಗೆನೇ ಒಂದು ರೌಂಡ್ ಮಳೆ ಆಗಿದೆ, ಲೈಟಾಗಿ ಆಗಿದೆ, ಜೋರಾಗೇನಾಗಿಲ್ಲ. ಬಟ್ ನಮಗೆ ಮಳೆ ಸಿಕ್ಕಿಲ್ಲ, ನಾವು ರೂಮಲ್ಲಿದ್ದಾಗಲೇ ಆಗ್ಬಿಟ್ಟಿತ್ತು ಮಳೆ. ಆಚೆ ಬಂದಾಗ ಆಲ್ರೆಡಿ ಸ್ಟಾಪ್ ಆಗಿತ್ತು ಮಳೆ. ಬಟ್ ಮುಂದೆ ಫುಲ್ಲು ಕಪ್ಪು ಮೋಡ ಹಂಗೆ ಮುಚ್ಕೊಬಿಟ್ಟಿದೆ. ಸೊ ಮಳೆ ಬರೋ ಎಲ್ಲ ಚಾನ್ಸಸ್ ಕಾಣಿಸ್ತಾ ಇದೆ. ಮಳೆ ಬಂದರೆ ಏನು ಮಾಡೋಕ್ಕಾಗಲ್ಲ, ಗೊತ್ತಲ್ಲ. ಅರ್ಧಂಬರ್ಧ ಪ್ಯಾಕಿಂಗು ಆಗಬೇಕು, ಹೋಗ್ಬೇಕು. ಸೊ ಇಲ್ಲಿಂದ ಕೊಡೈಕೆನಾಲ್ ಒಂದು ಅರೌಂಡ್ 80 ಕಿಲೋಮೀಟರ್ಸ್ ಇದೆ. 80 ಕಿಲೋಮೀಟರ್ಸ್ 2 ಅವರ್ಸ್ ತೋರಿಸ್ತಾ ಇದೆ ಜರ್ನಿ. ಸೊ ಕೊಡೈಕೆನಾಲಲ್ಲಿ ಫಸ್ಟ್ ಪ್ಲೇಸ್ ಬಂದು ಅಂಜುವೀಡು ವಾಟರ್ ಫಾಲ್ಸ್ ಅಂತ ಇದೆ ಒಂದು, ಅದು ಚೆನ್ನಾಗಿದೆ. ಸೊ ಅದಕ್ಕೂ ಹೋಗೋಣ ಅಂತ. ದಿಂಡಗಲ್ಲಿಂದ ಒಂದು 30 ಕಿಲೋಮೀಟರ್ ಆಚೆ ಬಂದಡಿಗೆ ಫುಲ್ಲು ಮಳೆ ಸ್ಟಾರ್ಟ್ ಆಗಿದೆ. ಆ ಕಡೆ ಈ ಕಡೆ ಎಲ್ಲ ಬೆಟ್ಟಗಳು ಕಾಣಿಸ್ತಾ ಇತ್ತು, ಎಲ್ಲ ಮುಚ್ಕೋತಾ ಇದೆ ನೋಡಿ. ಇಲ್ಲೊಂದು ಬೆಟ್ಟ ಕಾಣಿಸ್ತಿತ್ತಲ್ಲ, ಹಿಂಗೆ ಸುತ್ತ ಕಾಣಿಸ್ತಾ ಇತ್ತು. ಬಟ್ ಒಂದೊಂದೇ ಬೆಟ್ಟಗಳೆಲ್ಲ ಮುಚ್ಕೊಬಿಡ್ತಾ ಇದೆ. ಅದಕ್ಕೆ ನಿಲ್ಲಿಸ್ಬಿಟ್ಟು ಫುಲ್ ಪ್ಯಾಕ್ ಆಗ್ಬಿಟ್ಟಿದ್ದೀವಿ, ರಿಸ್ಕ್ ಯಾಕೆ ಅಂತ. ಇಲ್ಲಿ ಬಂದು ಒಂಚೂರು ಮುಂದೆ ಬಂದು ನೋಡೋರು ಆಗಲೇ ಮಳೆ ಇಲ್ಲ ನೋಡಿ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಮುಚ್ಕೋತಾ ಇದೆಯಲ್ಲ ಬೆಟ್ಟ ಆಲ್ರೆಡಿ ನೋಡಿ. ಈ ಕಡೆ ಬೆಟ್ಟಗಳು ಈಗ ಓಪನ್ ಅಪ್ ಆಗ್ತಾ ಇದೆ. ಮತ್ತೆ ರೈಟ್ ಸೈಡಲ್ಲಿ ಫುಲ್ ಅದು ಬೆಟ್ಟದ ಸಾಲು, ಅದಷ್ಟು ಮುಚ್ಚೋಗಿತ್ತು, ಅದಷ್ಟು ಮತ್ತೆ ಓಪನ್ ಅಪ್ ಆಗ್ತಾ ಇದೆ. ಮಳೆ ಬರೋದು ಹೋಗೋದು ಹಿಂಗೆ ಆಟ ಆಡಿಸ್ತಾ ಇದೆ. ಕಂಟಿನ್ಯೂಸ್ ಮಳೆ ಬಂದ್ಬಿಟ್ರೆ ತೊಂದರೆ ಇರಲ್ಲ, ಯಾಕಂದರೆ ಫುಲ್ ಪ್ಯಾಕ್ ಆಗಿಬಿಟ್ಟಿರ್ತೀವಿ, ಹೋಗ್ತಾ ಇರ್ಬೋದು. ಮಳೆ ಬರ್ತಾ ಇಲ್ಲ ಅಂದರೆ ಫುಲ್ ಪ್ಯಾಕ್ ಆಗಿರ್ತೀವಲ್ಲ, ಫುಲ್ಲು ತಡ್ಕೊಳಕ್ಕಾಗಲ್ಲ ಸೆಕೆ, ಹಂಗಾಗ್ಬಿಟ್ಟಾಗಿ ಹಿಂಸೆ ಅಷ್ಟೆ. ಇನ್ನು ಕೊಡೈಕೆನಾಲ್ಗೆ ಒಂದು 50 ಕಿಲೋಮೀಟರ್ ಇದೆ. ಆಲ್ರೆಡಿ ವ್ಯೂ ನೋಡಿ ಹೆಂಗೆ ಓಪನ್ ಆಗ್ತಾ ಇದೆ. ಕ್ರೇಜಿ ವ್ಯೂ. ಇಂಥದ್ದು ನೋಡೋಕೆ ಏನೋ ಒಂಥರ ಖುಷಿ. ಬೆಟ್ಟ ಮೋಡದಲ್ಲಿ ಮುಚ್ಕೊಂಡಿದ್ರೆ ನನಗೆ ಹೆಲ್ತದೇ ಭಯ ಆಗ್ತಾ ಇದೆ. ಆಲ್ರೆಡಿ ಕೋಲ್ಡು ಜ್ವರ ಬಿಡಿಸ್ಕೊಂಡು ಬಂದಿರೋದು. ಜ್ವರ ಬಿಟ್ಟಿದ ತಕ್ಷಣ ಇಲ್ಲಿ ಮಳೆ ಅಂದ್ಬಿಟ್ಟು ಮತ್ತೆ ಜ್ವರ ಆಗ್ಬಿಟ್ರೆ ಅಂತ ಆ ಭಯದಲ್ಲಿ ಕರೆಕ್ಟಾಗಿ ಎಂಜಾಯ್ ಮಾಡೋಕ್ಕೆ ಆಗ್ತಾ ಇಲ್ಲ. ಬಟ್ ವ್ಯೂಸ್ ಮಾತ್ರ ವಾವ್ ನೆಕ್ಸ್ಟ್ ಲೆವೆಲ್, ಸೂಪರ್. ಮಳೆ ಬಂದು ಗ್ಯಾಪ್ ಕೊಟ್ಟಡಿಗೆ ನೋಡಿ ಮೋಡದಲ್ಲಿ ಮುಚ್ಕೊಂಡಿದ್ದು ಬೆಟ್ಟಗಳೆಲ್ಲ ಆಚೆ ಬರ್ತಾ ಇದೆ. ಸೊ ಫುಲ್ಲು ಕ್ರೇಜಿ ವ್ಯೂ ಸಿಗ್ತಾ ಇದೆ ನಮಗೆ. ನೋಡ್ತಾ ಇದ್ರೆ ಇಲ್ಲಿಂದ ಹೋಗಕ್ಕೆ ಮನಸ್ಸೇ ಬರ್ತಾ ಇಲ್ಲ ಗುರು, ಅಷ್ಟು ಸಖತ್ತಾಗೈತೆ. ಸೊ ದಿಂಡಗಲ್ ಮತ್ತು ಶಬರಿಮಲೆ ಹೈವೇಯಿಂದ ಕೊಡೈಕೆನಾಲ್ ಘಾಟ್ ರೋಡ್ಗೆ ರೈಟ್ ತಿರ್ಕೊಂಡಿದ್ದೀವಿ. ಒಳ್ಳೆ ಮ್ಯಾಜಿಕಲ್ ಹೈವೇ ಮಾತ್ರ. ಗಿಡ ಎಲ್ಲ ಕ್ಲಿಯರ್ ಆಗಿ ಓಪನ್ ಪ್ಲೇಸ್ ಸಿಗುತ್ತಲ್ಲ ಅಂಥ ಜಾಗದಲ್ಲಿ ಎಂತೆಂಥ ವ್ಯೂ ಇದೆ ಗೊತ್ತಾ. ನೋಡಿ ಇಲ್ಲಿ ಬೆಟ್ಟ ಹಂಗೆ ಮುಚ್ಚೋಗಿದೆ ಮೋಡದ ಒಳಗೇನೆ, ಅರ್ಧ ಬೆಟ್ಟ. ಸೂಪರ್ ಅಲ್ಲ. ವ್ಯೂ ಪಾಯಿಂಟ್ ಅಂತ ಹಾಕೋರೆ ಬೋರ್ಡು, ಎಲ್ಲಿ ಅಂತ ಗೊತ್ತಿಲ್ಲ. ಸೊ ಇಲ್ಲೇ ಎಲ್ಲೋ ಕಾಣುತ್ತೆ ಅನ್ಸುತ್ತೆ, ನೋಡೋಣ ಹುಡ್ಕೋಣ, ಯಾವುದೋ ಕಾಣ್ಬೋದು. ವಾವ್ ಅಮೇಝಿಂಗ್ ವ್ಯೂ ಅಲ್ಲ. ಸೊ ಇಟ್ಸ್ ಕೊಡೈಕೆನಾಲ್ ಸ್ಟಾರ್ಟ್ ಗುರು. ಮೋಸ್ಟ್ಲಿ ಕ್ಲೌಡಲ್ಲೆಲ್ಲ ಕವರ್ ಆಗ್ಬಿಟ್ಟಿರ್ಬೇಕು ಫಾಲ್ಸ್ ವ್ಯೂ ಪಾಯಿಂಟು. ಒಟ್ಟಿನಲ್ಲಿ ಬೋರ್ಡ್ ಹಾಕಿದ್ರು. ಸೊ ಕೊಡೈಕೆನಾಲ್ 46 ಕಿಲೋಮೀಟರ್. ಇನ್ನು ಬೇರೆ ಎಲ್ಲೆಲ್ಗೂ ಹೋಗುತ್ತೆ. ಪುಂಬರೈ ಅಲ್ಲಿ ಅದು ಪ್ಲೇಸ್ ಇತ್ತು ಗುರು, ನೋಡಿದ್ದೆ, ಬಕೆಟ್ ಲಿಸ್ಟಲ್ಲಿತ್ತು. ಇಲ್ಲಿಂದ ಕೊಡೈಕೆನಾಲ್ ಘಾಟ್ ಸ್ಟಾರ್ಟ್. ವಾವ್ ಚಿಂದಿ ಗುರು ವ್ಯೂ. ಫೆರೆನ್ ಹಿಲ್ ರೋಡ್ ಕೊಡೈಕೆನಾಲ್ ಅಂತ ಇದು. ರೋಡ್ಸು ಸಕ್ಕತ್ತಾಗಿದೆ ಮಾತ್ರ.
ತಮಿಳ್ನಾಡಲ್ಲಿ ರೋಡ್ಗಳ ಬಗ್ಗೆ ಮಾತಾಡಂಗಿಲ್ಲ ಗುರು, ಕಳೆದೋದೆ ನಾನು ಆ ಲೆವೆಲ್ಗಿದೆ ರೋಡ್ಗಳು. ಗೋಲ್ಡನ್ ರೋಡ್ಗಳೆಲ್ಲ, ಹಳ್ಳ ಕೊಳ್ಳ ಗುಂಡಿ ಪಂಡಿ ಅವೆಲ್ಲ ಏನೂ ಇಲ್ಲ, ಒಳ್ಳೆ ಕ್ಲೀನ್ ರೋಡ್ಸು, ಮಸ್ತು. ಅಲ್ಲಿ ಯಾವ್ದಾರು ಒಂದು ಒಳ್ಳೆ ವ್ಯೂ ಪಾಯಿಂಟಲ್ಲಿ ನಿಂತು ಒಂದು ಸ್ವಲ್ಪ ಹೊತ್ತು ವ್ಯೂ ಎಂಜಾಯ್ ಮಾಡ್ಕೊ ಹೋಗ್ಬೇಕು. ವ್ಯೂ ಕಾಣ್ತಾ ಇದೆ, ಅಮೇಝಿಂಗ್ ಆಗಿದೆ ವ್ಯೂ ಮಾತ್ರ. ಸೊ ಇಲ್ಲೆಲ್ಲ ಒಂದು ಬೋರ್ಡ್ ಹಾಕಿದ್ರು, ರ್ಯಾಟ್ ಟೇಲ್ ಫಾಲ್ಸ್ ವ್ಯೂ ಅಂತ. ಅದು ಅಲ್ಲಿಂದ ಬೋರ್ಡ್ ಕಾಣಿಸ್ತಾನೆ ಐತೆ, ಬಟ್ ಫಾಲ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲಿ ಯಾವುದೋ ವ್ಯೂ ಪಾಯಿಂಟ್ ಐತೆ ಗುರು, ಮೋಸ್ಟ್ಲಿ ಇಲ್ಲಿಂದ ಕಾಣ್ಬೋದು. ಇದು ಯಾವುದೋ ಕೆಳಗೆ ಡ್ಯಾಮ್ ಬೇರೆ ಇದೆ. ಇಲ್ಲೇ ಅನಿಸುತ್ತೆ. ಸೊ ಅಲ್ಲಿ ಹಾಕಿದ್ರಲ್ಲ ಬೋರ್ಡು, ರ್ಯಾಟ್ ಟೇಲ್ಸ್ ವ್ಯೂ ಪಾಯಿಂಟ್ ಅಂತ. ನೋಡಿ ಇದೇನೋ ಇದು. ಗುರು ಅಲ್ಲಿಂದ ಹಾಕಿದ್ರಲ್ಲ ಬೋರ್ಡು ಫಾಲ್ಸ್ದು, ನೀನು ಅಲ್ಲೇ ನೋಡಿ ಕೆಳಗಡೆ ತೋರಿಸ್ತಲ್ಲ, ಅದೇ ಫಾಲ್ಸ್ ಅದು. ಓ ಆಮೇಲೆ ಅದೆಲ್ಲ ಕಾಡು ಬತ್ತಿದ್ರೆ ಐತೆ, ದಾರಿನೇ ಇಲ್ಲ ಅನ್ಸುತ್ತೆ ನೋಡಲ್ಲಿ. ಸುತ್ತ ಎಲ್ಲಿಂದ ಎಲ್ಲಿವರೆಗೂ ಬರೀ ಬೆಟ್ಟನೇ ಅಲ್ವಾ, ದಾರಿ ಇಲ್ಲ ಅನ್ಸ್ತದೆ ನನಗೆ. ಅಲ್ಲಿಂದ ಬರ್ತಾರ ನೀರು ಹಂಗೆ ಹರ್ಕೊಂಡು ಆ ಡ್ಯಾಮ್ಗೆ ಹೋಯ್ತಾ ಇರೋದು ನನಗೆ. ಈ ಬೆಟ್ಟಗಳಿಂದೆಲ್ಲ ಬರ್ತದ ನೀರು, ಹೆಂಗೈತೆ ನೋಡು ಸುತ್ತ, ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದ ಬೆಟ್ಟ ಅಲ್ವಾ. ಸೊ ಆಲ್ಮೋಸ್ಟ್ ಪೀಕ್ ಮೇಲೆ ಬಂದಿದ್ದೀವಿ. ಮಳೆ ಏನಿಲ್ಲ, ಬಟ್ ಚಳಿ ಮಾತ್ರ ತುಂಬ ಇದೆ ಮೇಲೆ ಹೋಗ್ತಾ 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 ಇನ್ನೂ ಜಾಸ್ತಿ ಚಳಿ ಆಗ್ತಾ ಇದೆ. ಮೂಗೆಲ್ಲ ಬ್ಲಾಕ್ ಆಗ್ತಾ ಇದೆ. ಅದು ಏನಾಗುತ್ತೋ ಕತೆ ಗೊತ್ತಿಲ್ಲ. ಮಾತಾಡೋಕ್ಕೂ ಹಿಂಸೆ ಆಗ್ತೈತೆ, ಹಂಗಾಗೋಯ್ತೈತಲ್ಲ ಗುರು. ಇದು ಯಾವ ಗ್ರಾಚಾರ ಇದು, ಟ್ರಿಪ್ ಮಾಡೋಣ ಅಂತ ಬಂದರೆ ಈ ಥರ ಆಗೋಯ್ತು. ವೆದರ್ ಸಕ್ಕತ್ತಾಗಿದೆ, ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ. ಹಂಗೆ ಎಂಜಾಯ್ ಮಾಡ್ತಾಯಿದ್ದೀನಿ ಅಂದರೆ ಕಂಪ್ಲೀಟಾಗಿ ಫೀಲ್ ಮಾಡೋಕ್ಕಾಗ್ತಾ ಇಲ್ಲ. ಅದ್ರ ಜೊತೆಗೆ ಇದು ಬೇರೆ ಇದೆಯಲ್ಲ ಕೋಲ್ಡು, ಇದು ನಾನು ಇದ್ದೀನಿ ಅಂತ ಫೀಲ್ ಮಾಡಿಸ್ತೈತೆ ಜೊತೆಲಿ. ಕೊಡೈಕೆನಾಲ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಅಂಜುವೀಡು ವಾಟರ್ ಫಾಲ್ ಅಲ್ಲಿಗೆ ಮ್ಯಾಪ್ ಹಾಕ್ಕೊಂಡಿರೋದು. ಸೊ ಆ ಕಡೆ ಲೆಫ್ಟ್ಗೆ ಹೋಗಿರೋ ಕೊಡೈಕೆನಾಲು, ಹಿಂಗೆ ಹೋದರೆ ಫಾಲ್ಸ್ಗೆ ಹೋಗ್ತೀವಿ. ಸೊ ಫಸ್ಟ್ ಫಾಲ್ಸ್ಗೆ ಹೊಂಟೋಗೋಣ, ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಈ ಕಡೆ ಬಂದಿರೋದು. ಫಾಲ್ಸು ಹೆಂಗಿದೆ, ನೀರು ಹೆಂಗಿದೆ ಏನು ಗೊತ್ತಿಲ್ಲ. ಎಲಿಫೆಂಟ್ ವ್ಯಾಲಿ ಹತ್ರದಿಂದನೇ ಹೋಗ್ಬೇಕಿರೋದು. ಬೇಲಿಗಳಲ್ಲೂ ಡಿಸೈನ್ ಹೂವುಗಳು ಬಿಟ್ಬಿಟ್ಟಿದೆ ಇಲ್ಲಿ ನೋಡಿ. ಇಲ್ಲೇ ಒಂದು ಸಣ್ಣದಾಗಿ ಯಾವುದೋ ಫಾಲ್ಸ್ ಹರಿತಾ ಇದೆ. ಇದಲ್ಲ ನಾವು ಹೋಯ್ತಾ ಇರೋ ಫಾಲ್ಸು, ಅದು ದೊಡ್ಡದು, ಬಟ್ ಇದು ಸಣ್ಣದಾಗಿ ಹರಿತದೆ. ಮ್ಯಾಪ್ಸಲ್ಲಿ ಯಾರೋ ಇದನ್ನು ಏನೋ ಮಾರ್ಕ್ ಮಾಡಿದರು, ಯಾವುದೋ ಫಾಲ್ಸ್ ಅಂತ. ನಮ್ಮ ಮೂರ್ತಿ ಬೈ ಎಲ್ಲುಂಟಾದ್ರು, ಇನ್ನೂ ಬರಲಿಲ್ಲ. ಬರೋವ್ರಿಗೆ ಇಲ್ಲಿ ನಿಲ್ಸ್ಕೊಂಡಿರೋಣ, ವ್ಯೂ ಎಂಜಾಯ್ ಮಾಡ್ತಾ ಇರೋಣ. ಅಲ್ಲೂ ಯಾವುದೋ ಒಂದು ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ. ಫುಲ್ಲು ಬೆಟ್ಟಗಳೆಲ್ಲ ಮೋಡದಲ್ಲಿ ಮುಚ್ಚೋಗಿದೆ. ನಾವಿರೋ ಬೆಟ್ಟ ಮಾತ್ರ ಹಂಗೆ ಓಪನ್ ಇದೆ, ಯಾಕೆ ಅಂತ ಗೊತ್ತಿಲ್ಲ. ವಾಟರ್ ಫಾಲ್ಸ್ದು ಬೋರ್ಡ್ ಎಲ್ಲೂ ಹಾಕಿಲ್ಲ, ವಾಟರ್ ಫಾಲ್ಸ್ ಇದೆ ಹಂಗೆ ಹಿಂಗೆ ಅಂತ. ಬಟ್ ಎಲಿಫೆಂಟ್ ವ್ಯಾಲಿ ಅಂತ ಅಲ್ಲಲ್ಲಿ ಬೋರ್ಡ್ ಹಾಕಿರ್ತಾರೆ. ನಾವು ಆ ಬೋರ್ಡ್ ನೋಡ್ಕೊಂಡು ಬೇಕಾದ್ರೆ ಫಾಲೋ ಮಾಡ್ಬೋದು. ಯಾಕಂದರೆ ಎಲಿಫೆಂಟ್ ವ್ಯಾಲಿ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಫಾಲ್ಸ್ ಹತ್ರ ನಡ್ಕೋಬೇಕು. ಸ್ವಲ್ಪ ಎಷ್ಟು ದೂರ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ನಡಿಬೇಕು. ಸೊ ಎಲಿಫೆಂಟ್ ವ್ಯಾಲಿ ಅನ್ನೋ ಬೋರ್ಡ್ನ ಫಾಲೋ ಮಾಡ್ಕೊಂಡು ಅಲ್ಲಿ ಆ ಲೊಕೇಶನ್ಗೆ ರೀಚ್ ಆದರೆ ಅಲ್ಲಿಂದ ಆರಾಮಾಗಿ ಹೋಗ್ಬೋದು. ಒಂದು ಅರ್ಧ ಆಫ್ ರೋಡ್ ಥರ ಇದೆ, ರೋಡೆಲ್ಲ ಕಿತ್ತೋಗ್ಬಿಟ್ಟು ಇನ್ನರ್ಧ ರೋಡ್ ಚೆನ್ನಾಗಿದೆ. ಆ ಥರ ಇರೋದು ರೂಟು. ಆ ಕಡೆ ಈ ಕಡೆ ಎಲ್ಲ ಹೋಮ್ ಸ್ಟೇಗಳು. ಇದು ಯಾವುದೋ ಹಳೆ ರೆಸಾರ್ಟ್ ಹೋಮ್ ಸ್ಟೇ ಇರಬೇಕು, ಮುಚ್ಚಿಬಿಟ್ಟಿದ್ದಾರೆ. ಫುಲ್ಲು ಬೆಟ್ಟದ ಕೆಳಗೆ ಇಳಿದು ಬಿಡ್ತಾ ಇದ್ದೀವಿ. ಸೊ ನೆನ್ನೆ
ಕೊಲ್ಲಿ ಹಿಲ್ಸಲ್ಲಿ ಆಯ್ತಲ್ಲ ಆ ಥರ ಏನು ಆಗಲ್ಲ ಅಂತ ಅನ್ಕೋತಾ ಇದ್ದೀನಿ. ಅಂದರೆ ಫುಲ್ಲು ನಾವೇ ನಡೆದು ಬೆಟ್ಟ ಇಳಿದು ಮತ್ತೆ ಅಷ್ಟೊಂದು ಮೆಟ್ಲು ಹತ್ತು ಬಂದ್ವಲ್ಲ, ಆ ಥರ ಏನಿರಲ್ಲ. ಯಾಕಂದರೆ ಫುಲ್ ಬೆಟ್ಟ ಬೈಕಲ್ಲೇ ಇಳಿದು ಬಿಡ್ತಾಯಿದ್ದೀವಿ. ಸೊ ಹಂಗೆ ಕೆಳಗಿಂದ ನಡ್ಕೊಂಡೋಗಿ ಫಾಲ್ಸ್ ನೋಡ್ಕೊಬರೋದು ಅಂತ ಅನ್ಕೋತಾ ಇದ್ದೀನಿ. ಫಾಗ್ ಇಲ್ಲ ಅಂದರೂ ವೆದರ್ ಫುಲ್ಲು ಚಿಲ್ಲಾಗಿದೆ. ಅಲ್ಲೆಲ್ಲ ತಮಿಳ್ನಾಡಲ್ಲಿ ಬೇರೆ ಪ್ಲೇಸ್ಗಳು ಸೆಕೆ ಹತ್ತಿ ಉರಿತಾಯಿತ್ತು. ಇಲ್ಲಿ ಚಳಿ ಸರಿಯಾಗಿ ನಡುಗಿಸ್ತಾ ಇದೆ. ಮೋಸ್ಟ್ಲಿ ಈ ಸೈಡೆಲ್ಲ ಫಾರೆಸ್ಟ್ ಅನಿಸುತ್ತೆ. ಎಲ್ಲ ಫುಲ್ ಎಲೆಕ್ಟ್ರಿಕಲ್ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ ತೋಟಗಳಿಗೆ. ಪ್ರಾಣಿಗಳು ಬರ್ತಾ ಇರ್ತವೆ ಅನಿಸುತ್ತೆ ಮೋಸ್ಟ್ಲಿ. ಅವಾಗಲೇ ಅಲ್ವಾ ಎಲೆಕ್ಟ್ರಿಕಲ್ ಫೆನ್ಸಿಂಗ್ ಮಾಡ್ಕೊಳ್ಳೋದೆಲ್ಲ. ಶೋಲೈ ಸ್ಕೂಲ್ ಏನು ಅದೃಷ್ಟ ಮಾಡಿದ್ರು ಗುರು ಇಂಥ ಜಾಗದಲ್ಲಿ ಸ್ಕೂಲಲ್ಲೆಲ್ಲ ಓದೋಕ್ಕೆ. ಬೇರೆ ಟೈಮಲ್ಲೆಲ್ಲ ಪಿಕ್ನಿಕ್ಕಿಗೆ ಈ ಜಾಗಕ್ಕೆ ಬರ್ತಾರೆ. ಇಲ್ಲಿ ಸ್ಕೂಲಲ್ಲೇ ಪಿಕ್ನಿಕ್ಕು. ಅಲ್ಲೇ ಫ್ರೆಂಡ್ಸ್ ಇರ್ತಾರೆ, ಹಂಗೆ ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡು ಪಿಕ್ನಿಕ್ ಮಾಡಿಕೊಂಡು ಓದ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಡು ಕಲಿಬೋದು. ಯಾರು ಸ್ಕೂಲ್ಗೆ ನಾನು ಹೋಗಲ್ಲ ಅಂತ ಹೇಳೋದೇ ಇಲ್ಲ. ವೈಲ್ಡ್ ಲೈಫ್ ಕ್ರಾಸಿಂಗ್ ಝೋನ್, ಎಲಿಫೆಂಟ್ಸ್ ಕ್ಯಾನ್ ಕ್ರಾಸ್ ಎನಿ ಟೈಮ್ ಅಂತ ಹಾಕಿದ್ರು. ಲದ್ದಿಗಳಂತೂ ಉದ್ದಕ್ಕೂ ಇದೆ, ರೋಡ್ ಉದ್ದಕ್ಕೂ. ಆನೆ ಗೊತ್ತಿಲ್ಲ, ಎಲಿಫೆಂಟ್ ವ್ಯಾಲಿ ಅಂತ ಹೆಸರು ಬೇರೆ ಇಟ್ಟವ್ರೆ. ಇಲ್ಲಿ ನೋಡಿ ಉದ್ದಕ್ಕೂ ಲದ್ದಿ. ಇದ್ಯಾವುದು ಫ್ರೆಶ್ ಆಗೇ ಇದೆ ಲದ್ದಿ. ಹಾಂ, ಹಿಂಗಾದ್ರೆ ಹಿಂಗೆ ಅಪ್ಪಿ ಗಜರಾಜ ಅಡ್ಡ ಬಂದು ನಿಂತ್ಕೊಬಿಟ್ರೆ ಹೆಂಗೆ ನಮ್ಮ ಕತೆ. ಆಮೇಲೆ ಗೋವಿಂದ ಗೋವಿಂದ ಆಗೋಯ್ತು. ಇಲ್ಲಿ ಉದ್ದಕ್ಕೂ ಬರೀ ಲದ್ದಿಗಳೇ ಇದೆ. ಎಷ್ಟು ಕಡೆ ಇದೆ ಗುರು ಲದ್ದಿ. ಅಪ್ಪ, ಲದ್ದಿ ನೋಡಿದ್ರೇ ಭಯ ಆಯ್ತಾಯಿದೆ. ನಾನೇ ನೋಡಿದ್ರೆ ನೋಡಿ, ಇದು ಎಲ್ಲ ಬರೀ ಫ್ರೆಶ್ ಆಗಿ ಐತೆ ಲದ್ದಿ. ಆನೆ ಬಂದು ಬರೀ ಹಾಯ್ ಹೇಳ್ಬಿಟ್ಟು ಹೋದ್ರೆ ಏನು ತೊಂದರೆ ಇಲ್ಲ, ಹಗ್ ಮಾಡಿಬಿಟ್ರೆ ಕಷ್ಟ ಅಷ್ಟೇ. ಸೊ ಇನ್ನೊಂದು 200 ಮೀಟರ್ಸ್ ಅಂತೆ ಒಂದು ವಾಟರ್ ಕ್ರಾಸಿಂಗು ಇದೆ ಇಲ್ಲಿ. ಇಲ್ಲಿಗೆ ಡೆಸ್ಟಿನೇಷನ್ ಅರೈವ್ಡ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಆ ಹುಡುಗ ಹೇಳ್ದಂಗೆ ಇಲ್ಲಿ ಮುಂದೆ ಹೋದರೆ ಇನ್ನು ಸ್ವಲ್ಪ ದೂರ ಒಂದು ಎಲ್ಲೋ ಗೇಟ್ ಸಿಗುತ್ತೆ, ಅಲ್ಲಿ ಹೋಗಿ ಅಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೋದ್ರೆ ಫಾಲ್ಸ್ ಸಿಗುತ್ತೆ ಅಂತಂದರು. ಇದು ಯಾವ್ದು ಗುರು ಫುಲ್ಲು ಕಾಡು ರೂಟು, ಸಾಕಾದಾಗಿದೆ. ಸಫಾರಿ ಕರ್ಕೊ ಹೋಗ್ತಾರಲ್ಲ ಆ ಥರ ಇದೆ ಮೋಸ್ಟ್ಲಿ. ಆಮೇಲೆ ಸಫಾರಿ ಎಲ್ಲ ಬೇಡ, ಹಂಗೆ ಬದಲಿ ಪಬ್ಲಿಕ್ ಅಂತ ಹಂಗೆ ಬಿಟ್ಬಿಟ್ಟಿರೋಂಗಿದ್ದಾರೆ. ಸಾಕಾದಾಗಿದೆ. ಸಕ್ಕದಾಗಿದೆ ಒಂಥರ ಡಿಫ್ರೆಂಟಾಗಿ. ಬಟ್ ಫುಲ್ ಫಾಗ್ ಇದ್ದಿದ್ರೆ ಇದೇ ಕ್ರೇಜಿ ಆಗಿರೋದು ರೈಡು. ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಸಾಕಾಗಿದೆ ಫುಲ್ಲು ಡೀಪ್ ಸ್ಟ್ರೆಚ್ಚು. ಮಳೆ ಟೈಮಲ್ಲಿ ಏನಾದ್ರು ಬಂದು ನೀರಲ್ಲಿ ಬೇಕಾದ್ರೆ ಪಾಚಿಗೆ ಜಾರ್ಕೊ ಹೋಯ್ತು ಹೋದ್ರೆ ಗೋವಿಂದ ಗೋವಿಂದ ಆಗೋಯ್ತೀವಿ. ಫುಲ್ಲು ಡೀಪ್ ಇತ್ತು ಮಾತ್ರ. ಸೊ ಎಲ್ಲ ಗೇಟ್ ಅರೈವ್ಡ್. ಐ ಥಿಂಕ್ ದಿಸ್ ಈಸ್ ಎಲಿಫೆಂಟ್ ವ್ಯಾಲಿ ರೆಸಾರ್ಟ್ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲಿಫೆಂಟ್ ವ್ಯಾಲಿ ಅಂತ ಬೋರ್ಡ್ ಹಾಕಿದ್ರು. ಈಗ ಸೊ ಈ ಕಡೆ ಅಂತೆ. ಓಕೆ, ನಡ್ಕೊ ಹೋಗ್ಬೇಕಂತೆ, ಪಾರ್ಕಿಂಗ್ ಇಲ್ಲೇ ಅಂತೆ. ಸೊ ಹಾಕ್ಬಿಟ್ಟು ಹೋಗಿ ನಡ್ಕೊಂಡು ಹೋಗಿ ನೋಡ್ಕೊ ಬರೋಣ ಫಾಲ್ಸ್ ಹೆಂಗಿದೆ ಅಂತ. ಓ, ಮಳೆ ಅನ್ನಿತಾ ಇದೆಯಲ್ಲ ಗುರು. ಹಾಂ, ಬಾ, ಹತ್ರನೇ ಅಂತೆ, ಸ್ವಲ್ಪ ದೂರನೇ, ಒಂದು 5 ನಿಮಿಷ ಅಷ್ಟೇ ಅಂತೆ. ಸ್ವಲ್ಪ ದೂರನೇ ಅಂತೆ, ಒಂದು 5 ನಿಮಿಷದಲ್ಲಿ ನಡ್ಕೊ ಹೋಗ್ಬೋದು ಹೋಗಿ ಅಂತ ಇದ್ದಾರೆ. ವಾ, ಎಲ್ಲೈತೆ ಮೂರ್ತಿ ಫಾಲ್ಸ್ ಇಲ್ಲಿ? ಅಲ್ಲೋಗ್ಬೇಕಾ ಇನ್ನು ಮುಂದೆ? ಸೌಂಡ್ ಗಿಂಡ್ ಕೇಳಿಸ್ತೈತ ನೀರ್ದು? ಹಾಂ, ಮತ್ತೆ ಅಲ್ಲೇ ಹೋಗು.
ಎಲ್ಲೂ ಬೋರ್ಡು ಹಾಕಿಲ್ಲ, ಒಂದೆರಡು ಬೋರ್ಡರು ಹಾಕಿದ್ರೆ ಆಗಿರೋದು ಅಲ್ವಾ? ಬೋರ್ಡು ಹಾಕಿಲ್ಲ ಎಲ್ಲೂ. ಸೊ ಎಲ್ಲೈತೆ ಫಾಲ್ಸು, ಎಲ್ಲಿಂದ ಹೋಗಿ ನೋಡೋದು? ಇಲ್ಲೇ ಬಾ. ಬಟ್ ಮೇಲ್ಗಡೆಗೆ ಹೋಯ್ತಾ ಇದೀವಿ, ಕೆಳಗಡೆಗೆ ಹೆಂಗೆ ಹೋಗೋದು? ಸೊ ಇಲ್ಲೂ ಒಂದು ದಾರಿ ಇದೆ. ಇದೆ ಅಂಜುವೀಡು ವಾಟರ್ ಫಾಲ್ಸ್. ಬಟ್ ಕೆಳಗಡೆ ಹೋಗೋಕ್ಕಾಗಲ್ಲ ಅನಿಸುತ್ತೆ, ಕೆಳಗಡೆ ಬೇರೆ ಕಡೆಯಿಂದ ಎಲ್ಲ ಬರಬೇಕು. ಕೆಳಗಡೆ ಹೋಗೋಕ್ಕಾಗಲ್ಲ ಅನ್ಸೋದಲ್ಲ, ಕೆಳಗಡೆ ಬೇರೆ ಕಡೆ ಎಲ್ಲಿಂದನೋ ಬರ್ಬೇಕೇನೋ ದಾರಿ. ನಮ್ಮ ಮ್ಯಾಪಲ್ಲಿ ಇಲ್ಲಿ ತೋರಿಸ್ಬಿಟ್ಟೈತೆ ಅಷ್ಟೇ, ಮೇಲೆ ಬಂದ್ಬಿಟ್ಟಿದ್ದೀವಿ ನಾವು. ಇರೋ ಆ ಕಡೆ ಒಂದು ದಾರಿ ಇತ್ತಲ್ಲ, ಅಲ್ಲಿಂದ ಅಲ್ಲಿ ಬರ್ಬೋದೇನೋ. ಸೊ ಇಲ್ಲಿ ಈ ಥರ ಇದೆ, ಬಟ್ ಅಲ್ಲೂ ಯಾವುದೊಂದು ದಾರಿ ಇತ್ತು, ನೋಡೋಣ. ಹುಷಾರಾಗಿ ನೋಡ್ಕೋಗಪ್ಪ, ನೀರು ಮೇಲೆ ಹೋಗ್ಬೇಡ, ಅಲ್ಲಿ ಖಾಲಿ ಬಂಡೆ ಮೇಲೆ ಹೋಗು. ಸೊ ವಾಟರ್ ಫಾಲ್ಸ್ದು ಮೇಲ್ಗಡೆ ಪಾಯಿಂಟ್ ಬಂದ್ಬಿಟ್ಟಿದ್ದೀವಿ ನಾವು. ಅದು ಸರ್ಚ್ ಮಾಡಿದಾಗ ಇದೇ ರೂಟ್ ತೋರಿಸಿದ್ವಿ, ನಾವು ಇಲ್ಲೇ ಬಂದಿದ್ದೀವಿ ಅಷ್ಟೇ. ಬಟ್ ಕೆಳಗೆ ಹೆಂಗೆ ಹೋಗ್ಬೇಕೋ ಏನೋ ಗೊತ್ತಿಲ್ಲ. ಹುಷಾರ ಕಣಪ್ಪ. ಸರಿಯಾಗಿ ಹರಿತೈತೆ ನೀರು ಮಾತ್ರ. ಇಲ್ಲಿ ನೋಡಿಲಿ, ಬಟ್ ಎಷ್ಟೊಂದು ಜನ ಕೆಳಗಡೆ ಬಂದು ಅಲ್ಲಿಂದ ವೀಡಿಯೋಸ್ ಫೋಟೋಸ್ ಎಲ್ಲ ಹಾಕಿದ್ರು. ಸೊ ಅದನ್ನ ನೋಡ್ಕೊಂಡೇ ಬಂದಿದ್ದು. ಸದ್ಯಕ್ಕೆ ಹಿಂಗಿದೆ, ಇಲ್ಲಿಗೆ ಬರ್ಬೋದು ಅಷ್ಟೇ. ಇಲ್ಲಿ ಮ್ಯಾಪ್ಸಲ್ಲಿ ತೋರಿಸೋ ರೂಟಲ್ಲಿ ಬಂದರೆ. ಅಲ್ಲಿ ಏನೋ ರೂಮ್ ಎಲ್ಲ ಮಾಡಿದ್ದಾರೆ, ವಾಶ್ರೂಮಾ ಏನು ಎತ್ತ ಹಿಂಗೆ ಕತೆ? ಹಾಂ, ಅಲ್ಲಿಗೆ ಹೋಗೋಕ್ಕಾಗಲ್ವೇನೋ. ಗಯಾ, ಟಾಟಾ ಬಾಬಾಯ್, ಖತಮ್. ಫಾಲ್ಸ್ದು ಇನ್ನೊಂದು ವ್ಯೂ ಪಾಯಿಂಟು. ಇಲ್ಲೇನೋ ಮಣ್ಣಿನ ಗುಡ್ಡೆ ಥರ ಮಾಡಿದ್ದಾರೆ, ಬಟ್ ಇಲ್ಲಿಂದ ಬಂದು ನೋಡಿ ಇನ್ನೂ ಕ್ರೇಜಿಯಾಗಿ ಕಾಣಿಸ್ತದೆ ಫಾಲ್ಸು. ಸೊ ಇಷ್ಟು ಫಾಲ್ಸು. ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ನೋಡಿ ಎಂಜಾಯ್ ಮಾಡಿ ಹೊರಡ್ತೀವಿ ಅಷ್ಟೇ.